ಇದು ಕೇವಲ ಅಪಘಾತವಲ್ಲ, ಇದು ಹಲವು ಸಣ್ಣ ಸಣ್ಣ ತಪ್ಪುಗಳು ಸೇರಿ ನಡೆದಂತಹ ದೊಡ್ಡ ದುರಂತ. ಬಾರಾಮತಿ ಬಳಿ ನಡೆದಂತಹ ವಿಮಾನ ದುರಂತದ ಹಿಂದೆ ಇರುವ 5 ಪ್ರಮುಖ ಕಾರಣಗಳು ಈಗ ಬಹಿರಂಗವಾಗ್ತಾ ಇವೆ. ಹೌದು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ವಿಮಾನ ಬಾರಾಮತಿ ಬಳಿ ಪತನಗೊಂಡಂತಹ ಘಟನೆ ನಡೆದಿದೆ. ಲ್ಯಾಂಡಿಂಗ್ ಆಗೋ ಕೊನೆಯ 1 ನಿಮಿಷದಲ್ಲೇ ದುರಂತ ಸಂಭವಿಸಿದೆ. ಅಜಿತ್ ಪವಾರ್ ಲಿಯರ್ ಜೆಟ್ 45 ಜೆಟ್ ವಿಮಾನದಲ್ಲಿ ಪ್ರಯಾಣ 51ನೇ ಸೆಕೆಂಡ್ ಏನಾಯ್ತು ಗೊತ್ತಾ? ಮುಖ್ಯವಾಗಿ ಪ್ರತಿಕೂಲ ಹವಾಮಾನ, ದಟ್ಟವಾದಂತಹ ಮಂಜು ಮತ್ತು ತಾಂತ್ರಿಕ ದೋಷಗಳು ಕಾರಣ ಅಂತ ಪ್ರಾಥಮಿಕ ತನಿಖೆಗಳು ಮತ್ತು ವರದಿಗಳು ಸೂಚಿಸ್ತಾ ಇವೆ. ಹಾಗಾದ್ರೆ ಅಜಿತ್ ಪವಾರ್ ಅವರ ವಿಮಾನ ದುರಂತಕ್ಕೆ 5 ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಕಾರಣ 1, ದಟ್ಟವಾದ ಮಂಜು ಮತ್ತು ಹವಾಮಾನ. ಅಪಘಾತ ಸಂಭವಿಸಿದ ಸಮಯದಲ್ಲಿ ಬಾರಾಮತಿ ಪ್ರದೇಶದಲ್ಲಿ ಭಾರಿ ಮಂಜು ಆವರಿಸಿಕೊಂಡಿತ್ತು. ಗೋಚರತೆ ತುಂಬಾ ಕಡಿಮೆಯಾಗಿತ್ತು. ಪೈಲಟ್ಗೆ ರನ್ವೇ ಸ್ಪಷ್ಟವಾಗಿ ಕಾಣಿಸದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಸಂದರ್ಭಗಳಲ್ಲಿ ವಿಮಾನ ಹಾದಿ ತಪ್ಪುವಂತಹ ಸಾಧ್ಯತೆ ಹೆಚ್ಚು. ವಿಮಾನವು ಹಾದಿ ತಪ್ಪೋಕೆ ಮತ್ತು ಅಪಘಾತಕ್ಕೆ ಹವಾಮಾನವೇ ಈ ದುರಂತಕ್ಕೆ ಮೊದಲ ದೊಡ್ಡ ಕಾರಣವಾಗಿರಬಹುದು. ಕಾರಣ 2, ತಾಂತ್ರಿಕ ದೋಷಗಳು. ಲಿಯರ್ ಜೆಟ್ 45 ವಿಮಾನವು ಲ್ಯಾಂಡಿಂಗ್ ಸಮಯದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಿಸಿದ್ದಾಗಿ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ವಿಮಾನ ನಿಯಂತ್ರಣ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾಗಬಹುದು ಎನ್ನುವ ಶಂಕೆ ಇದೆ. ಪೈಲಟ್ ನಿಯಂತ್ರಣ ಕಳೆದುಕೊಂಡಿರುವಂತಹ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ದಾಖಲಾಗಿವೆ. ವಿಮಾನವು ನಿಯಂತ್ರಣ ಕಳೆದುಕೊಂಡಿರುವುದು ಈಗ ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಾರಣ 3, ಲ್ಯಾಂಡಿಂಗ್ ನಲ್ಲಿ ತೊಂದರೆ. ಅಜಿತ್ ಪವಾರ್ ಇದ್ದಂತಹ ವಿಮಾನವು ಮೊದಲ ಬಾರಿ ಇಳಿಯೋಕೆ ಯತ್ನಿಸಿದಾಗ ಯಶಸ್ವಿಯಾಗಲಿಲ್ಲ. ಮೊದಲ ಪ್ರಯತ್ನದಲ್ಲಿ ಇಳಿಯೋಕೆ ಸಾಧ್ಯವಾಗದೆ ದುರಂತ ಸಂಭವಿಸಿದೆ. ಅದಾದ ಬಳಿಕ ಪೈಲಟ್ ಗೋ ಅರೌಂಡ್ ಮಾಡೋಕೆ ನಿರ್ಧರಿಸಿದ್ದಾರೆ. ಆದರೆ ಈ ನಿರ್ಧಾರವೇ ಮುಂದಿನ ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಕಾರಣ 4, ತಪ್ಪಿದ ಸಮತೋಲನ. ಮತ್ತೆ ಮೇಲಕ್ಕೆ ಹಾರೋಕೆ ಪ್ರಯತ್ನಿಸಿದಂತಹ ವೇಳೆ ವಿಮಾನವು ಸಮತೋಲನವನ್ನ ಕಳೆದುಕೊಂಡಿದೆ. ರನ್ವೇಯಿಂದ ಜಾರಿ ಪಕ್ಕದ ಬೆಟ್ಟದ ಪ್ರದೇಶಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ವಿಮಾನಕ್ಕೆ ಭಾರಿ ಹಾನಿಯಾಗಿದ್ದು ದುರಂತ ಅನಿವಾರ್ಯವಾಗಿದೆ. ಕಾರಣ 5, ತಪ್ಪು ದಾರಿ. ವಿಮಾನ ತನ್ನ ನಿಗದಿತ ಹಾದಿಯಿಂದ ವಿಚಲಿತವಾಗಿ ಬಲಕ್ಕೆ ವಾಲಿದೆ. ಸರಿಯಾದ ಮಾರ್ಗ ತಪ್ಪಿದ ಪರಿಣಾಮ ವಿಮಾನ ಅಪಾಯಕಾರಿಯಾದಂತಹ ಪ್ರದೇಶದತ್ತ ಸಾಗಿದೆ. ಇದು ಅಪಘಾತಕ್ಕೆ ಅಂತಿಮ ಹೊಡೆತ ನೀಡಿದಂತಹ ಅಂಶ ಎನ್ನಲಾಗ್ತಾ ಇದೆ. ಅಂದ್ರೆ ಬಲಕ್ಕೆ ವಾಲಿ ಹಾದಿ ತಪ್ಪಿ ಅಪಘಾತ ಸಂಭವಿಸಿರಬಹುದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಹವಾಮಾನ, ತಾಂತ್ರಿಕ ದೋಷ, ಲ್ಯಾಂಡಿಂಗ್ ವಿಫಲತೆ, ಗೋ ಅರೌಂಡ್ ಸಮಯದ ತಪ್ಪು ನಿರ್ಧಾರ ಮತ್ತು ದಾರಿ ತಪ್ಪಿದ ಹಾರಾಟ, ಈ 5 ಕಾರಣಗಳು ಸೇರಿ ಈ ಭೀಕರ ದುರಂತಕ್ಕೆ ಕಾರಣವಾಗಿವೆ. ದುರಂತದ ನಿಜವಾದ ಕಾರಣ ಏನು ಅನ್ನೋದು ಶೀಘ್ರವೇ ಸ್ಪಷ್ಟವಾಗಲಿದೆ. ಪುಣೆ ಜಿಲ್ಲೆ ಮತ್ತು ಬಾರಾಮತಿ ಪ್ರದೇಶದಲ್ಲಿ ಭಾರಿ ಮಂಜಿನಿಂದಾಗಿ ಕುಸಿದ ಗೋಚರತೆ ಮಟ್ಟವು ಅಪಘಾತಕ್ಕೆ ಪ್ರಮುಖ ಕಾರಣ ಅಂತ ಮೂಲಗಳು ಸೂಚಿಸಿವೆ. ದಟ್ಟವಾದ ಮಂಜು ವಿಮಾನವು ತನ್ನ ಹಾದಿಯನ್ನ ಕಾಯ್ದುಕೊಳ್ಳೋಕೆ ಅಡ್ಡಿಯಾಗಿದೆ ಅನ್ನೋದನ್ನ ಈಗ ನಂಬಲಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದಾಗ ವಿಮಾನವು ನಿಯಂತ್ರಣ ಕಳೆದುಕೊಂಡು ಬಂಡೆಗೆ ಡಿಕ್ಕಿ ಹೊಡೆದಿದ್ದು ದುರಂತಕ್ಕೆ ಕಾರಣವಾಯಿತು. ವಿಎಸ್ಆರ್ ನಿರ್ವಹಿಸುವ VTSSಕ್ಕೆ ನೋಂದಣಿ ಹೊಂದಿರುವಂತಹ ಈ ವಿಮಾನ ಬಾರಾಮತಿಯಲ್ಲಿ ಇಳಿಯುವಾಗ ಪತನಗೊಂಡು ಈ ದುರಂತ ಸಂಭವಿಸಿದೆ. 6 ರಿಂದ 8 ಆಸನಗಳ ಸಾಮರ್ಥ್ಯವಿರುವಂತಹ ಈ ಜೆಟ್ ಬೆಳಗ್ಗೆ 8:10ಕ್ಕೆ ಮುಂಬೈನಿಂದ ಹೊರಟಿತು ಮತ್ತು ವಾಯು ಸಂಚಾರ ನಿಯಂತ್ರಣಕ್ಕೆ ಬೆಳಗ್ಗೆ 9:12ಕ್ಕೆ ಅಪಘಾತದ ಬಗ್ಗೆ ತಿಳಿಸಲಾಯಿತು. ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದಾಗ ಅವಶೇಷಗಳಿಂದ ಹೊರಗೆ ಏರ್ತಾ ಇರೋದನ್ನ ಅಪಘಾತದ ಸ್ಥಳದಿಂದ ದೃಶ್ಯಗಳು ತೋರಿಸಿವೆ. ತುರ್ತು ಸೇವೆಗಳು ಅಪಘಾತದ ಸ್ಥಳದ ಸುತ್ತಲೂ ಕೂಡ ಕೆಲಸ ಮಾಡ್ತಿರುವಾಗ ಬಾರಾಮತಿಯ ದೃಶ್ಯಗಳು ಸೆರೆಯಾಗಿವೆ. ಅಪಘಾತದ ನಂತರ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನದ ಹಲವು ಭಾಗಗಳು ಸುತ್ತಮುತ್ತಲು ಪ್ರದೇಶದಲ್ಲಿ ಹರಡಿಕೊಂಡಿರುವುದು ಕಂಡುಬಂದಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ಜೆಟ್ ಬಾರಾಮತಿಯ ಸಮೀಪ ಪತನಗೊಂಡಂತಹ ಘಟನೆ ದೇಶಾದ್ಯಂತ ಆತಂಕವನ್ನ ಮೂಡಿಸಿದೆ. ಪ್ರಾಥಮಿಕ ತನಿಖಾ ವರದಿಗಳ ಪ್ರಕಾರ ಈ ದುರಂತಕ್ಕೆ ಪ್ರತಿಕೂಲ ಹವಾಮಾನ, ದಟ್ಟ ಮಂಜು ಹಾಗೂ ತಾಂತ್ರಿಕ ದೋಷಗಳು ಪ್ರಮುಖ ಕಾರಣವಾಗಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.